ಸ್ವಾಸ್ಥ್ಯ ಸಂತೋಲನ ರಂಗೋಲಿ ಮಹೋತ್ಸವ ಕಾರ್ಯಕ್ರಮ ಮಾರ್ಚ್ 10ರಂದು ನಡೆಯಲಿದೆ ಎಂದು BLDA ಡೀಮ್ಡ್ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ RS ಮುಧೋಳ್ ಹೇಳಿದರು. ಇದೇ ಮೊದಲ ಬಾರಿಗೆ ದೊಡ್ಡ ಪ್ರಮಾಣದ ರಂಗೋಲಿ ಮಹೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, BLDA ಸಂಸ್ಥೆಯ ಅಧ್ಯಕ್ಷರು, ಡೀಮ್ಡ್ ವಿವಿಯ ಕುಲಾಧಿಪತಿಗಳು ಆಗಿರುವ ಶ್ರೀ MB ಪಾಟೀಲ್ ಉದ್ಘಾಟನೆ ಮಾಡಲಿದ್ದಾರೆ. ವೈದ್ಯಕೀಯ ಶಿಕ್ಷಣದ ಬೋಧನೆ ಜೊತೆಗೆ ಆರೋಗ್ಯದ ಕುರಿತು ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವುದು, ರಂಗೋಲಿ ಕಲೆಗೆ ಪ್ರೋತ್ಸಾಹ ನೀಡುವುದು ಅಲ್ಲದೆ ಇದು ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್, ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್, ಇಂಡಿಯಾ ಬುಕ್ ಆಫ್ ರೆಕಾರ್ಡ್, ಎಲೈಟ್ ವರ್ಲ್ಡ್ ರೆಕಾರ್ಡ್, ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ನಲ್ಲಿ ಸೇರ್ಪಡೆಯತ್ತ ಮಹತ್ವದ ಹೆಜ್ಜೆಯಾಗಿದೆ. ಈ ಕಾರ್ಯಕ್ರಮದಲ್ಲಿ 1500ಕ್ಕೂ ಹೆಚ್ಚು ವೈದ್ಯಕೀಯ ವಿದ್ಯಾರ್ಥಿಗಳು 250 ಚಿತ್ರಗಳನ್ನು ರಂಗೋಲಿ ಮೂಲಕ ಬಿಡಿಸಲಿದ್ದಾರೆ. ಅದಕ್ಕಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬಂದು ಕಾರ್ಯಕ್ರಮ ವೀಕ್ಷಿಸಬೇಕೆಂದು ಹೇಳಿದರು. ಇತಿಹಾಸ ನಿರ್ವಹಿಸಲು ವೆರಿ ಯುನಿಕ್ ಪ್ರೋಗ್ರಾಮ್. So at the outset, I will welcome all our press and electronic media esteemed members. The name of the program is Swasthya Santulana Rangoli Mahotsava. Swasthya is health, Santulana balance of the health of the Rangoli Mahotsava. So ಈ ಥೀಮ್ ಇಟ್ಕೊಂಡು ನಾವು 5 ರೆಕಾರ್ಡ್ಸ್ಗೆ ಪ್ಲೇಸ್ ಮಾಡಿದ್ದೀವಿ. ಒಂದು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್. ನಿಮ್ಗೆ ಗೊತ್ತಿದೆ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಅಂದ್ರೆ ಅದು ಮಾಡ್ಬೇಕಂದ್ರೆ ಒಂಥರ ಶಕ್ತಿನೂ ಬೇಕು, ಒಂಥರ ಇನೋವೇಟಿವ್ ಐಡಿಯಾಸ್ ಇರಬೇಕು. ಸೊ ಇನ್ನೊಂದು ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಸ್. ಸೊ ಅದು ಒಂದು ಇಂಗ್ಲೆಂಡ್ ಬೇಸ್ಡ್ ಕಂಪನಿ, ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಸ್. ದೆನ್ ಇನ್ನೊಂದು ಅಂದ್ರೆ ಎಲೈಟ್ ವರ್ಲ್ಡ್ ರೆಕಾರ್ಡ್ಸ್. ಆಮೇಲೆ ಇನ್ನೆರಡು ರೆಕಾರ್ಡ್ಸ್ ಅಂದ್ರೆ ಇಂಡಿಯನ್ ರೆಕಾರ್ಡ್ಸ್. ಇದು ಯಾವಾಗ ಜರ್ನಿ ಚಾಲು ಆಯ್ತಂದ್ರೆ ಜನವರಿ 13ಕ್ಕೆ ನಮ್ದು ಫಸ್ಟ್ ಫೇಸ್ ಆಫ್ MBBS ಸ್ಟೂಡೆಂಟ್ಸ್ 200 ಸ್ಟೂಡೆಂಟ್ಸ್ ಒಂದು ರಂಗೋಲಿ ಕಾರ್ಯಕ್ರಮ ಇಟ್ಕೊಂಡ್ರು, ಡಿಪಾರ್ಟ್ಮೆಂಟ್ ಆಫ್ ಬಯೋಕೆಮಿಸ್ಟ್ರಿ ಅಂತ ಹೇಳಿ. ಆ ಕಾರ್ಯಕ್ರಮದಿಂದ ನಮಗೆ ಒಂದು ಅನುಭವ ಮತ್ತು ಒಂದು ಸ್ಫೂರ್ತಿ ಮತ್ತು ಒಂದು ವಿಶೇಷವಾದ ವಿಭಿನ್ನ ರೀತಿಯಲ್ಲಿ ನಮಗೆ ಒಂದು ಇದು ಕೊಡ್ತೀವಿ, ವೇ ಟು ಕ್ರಿಯೇಟ್ ಎ ರೆಕಾರ್ಡ್. ಸೊ ಇಷ್ಟು ನಾನು ಹೇಳಿ ನಿಮ್ಗೆ ಮತ್ತೊಮ್ಮೆ ವೆಲ್ಕಮ್ ಮಾಡಿ, ಡಾಕ್ಟರ್ ದೀಪಕ್ ಅವರಿಗೆ ಈ ಪ್ರೋಗ್ರಾಮ್ ನಲ್ಲಿ ಯಾವ ತರ ಪಾರ್ಟಿಸಿಪೇಟ್ ಮಾಡ್ತಾರೆ ಮುಗಿದ ನಂದಿನಿಯವರು ಒಂದಿಷ್ಟು ಇಮೇಜ್ ತೋರಿಸ್ತಾರೆ. ಆಮೇಲೆ ನಮ್ಮ ವೈಸ್ ಚಾನ್ಸಲರ್ಸರು ನಿಮಗೆ ಬ್ರೀಫ್ ಮಾಡ್ತಾರೆ. ನಾವು ಹೆಂಗ್ ಒಂದ್ಸಲಿ ಟ್ರೈ ಮಾಡಿ ನೋಡಿದಾದ್ಮೇಲೆ ಸ್ವಲ್ಪ 20 ಇಮೇಜ್ ಮಾತ್ರ ಟ್ರೈ ಮಾಡಿ ನೋಡಿದ್ವಿ. ಅದಾದ್ಮೇಲೆ ನಮ್ಗೊಂದು ಲೈಕ್ ಇನ್ಸ್ಪಿರೇಷನ್ ಸಿಕ್ಕಿ ಫುಲ್ ಮೆಡಿಕಲ್ ಸಿಲೆಬಸ್ ಕವರ್ ಮಾಡೋಣ ಅಂತ ಹೇಳಿ ನಮ್ಮ ಪ್ರಿನ್ಸಿಪಲ್ BC ಸರ್ ಎವ್ರಿಬಡಿ ಸಪೋರ್ಟೆಡ್. ಸೊ ಫಸ್ಟ್ ಇಯರ್ ಇಂದ ಫೈನಲ್ ಇಯರ್ ತನಕ ಅನಾಟಮಿ, ಬಯೋಕೆಮಿಸ್ಟ್ರಿ, ಫಿಸಿಯಾಲಜಿ, ಅಂಗರಚನಾಶಾಸ್ತ್ರ, ಶರೀರಶಾಸ್ತ್ರ, ಜೀವರಚನಾಶಾಸ್ತ್ರ, ಪ್ಯಾಥೋಲಜಿ, ಮೈಕ್ರೋಬಯಾಲಜಿ, ಫಾರ್ಮಕಾಲಜಿ, ಫಾರೆನ್ಸಿಕ್ ಮೆಡಿಸಿನ್, ಜನರಲ್ ಸರ್ಜರಿ, OBG, ಆರ್ಥೋಪೆಡಿಕ್ಸ್, ಸೈಕಿಯಾಟ್ರಿ, ಎಮರ್ಜೆನ್ಸಿ ಮೆಡಿಸಿನ್, ರೆಸ್ಪಿರೇಟರಿ ಮೆಡಿಸಿನ್, ಎಲ್ಲಾ ಡಿಪಾರ್ಟ್ಮೆಂಟ್ ಮೆಡಿಕಲ್ ಸ್ಟೂಡೆಂಟ್ಸ್ ಏನ್ ಸಿಲೆಬಸ್ ಓದ್ತಾರೆ ಈಚ್ ಡಿಪಾರ್ಟ್ಮೆಂಟ್ ಇಂದ ನಾವು ಇಮೇಜ್ ಗಳನ್ನ ಸೆಲೆಕ್ಟ್ ಮಾಡಿ ಅದನ್ನ ವಿ ವಿಲ್ ಪುಟ್ ಇಟ್ ಇನ್ ಯೂಸಿಂಗ್ ರಂಗೋಲಿ, ಮೆಡಿಕಲ್ ಆರ್ಟ್ ಯೂಸಿಂಗ್ ರಂಗೋಲಿ ಅಂತ ಹೇಳಿ ಮಾಡಿ ಫ್ರಮ್ ಫಸ್ಟ್ ಇಯರ್ ಇಂದ ಇದು ಅಡ್ವಾನ್ಸ್ಡ್ ಟೆಕ್ನಾಲಜಿ. ದಿಸ್ ಇಸ್ ಲೈಕ್ ಜೀನ್ ಎಡಿಟಿಂಗ್, ನ್ಯೂಟ್ರಿಷನಲ್ ಡಿಸಾರ್ಡರ್ಸ್ ಅದನ್ನು ತಗೋತೀವಿ, ಲೈಕ್ ಇಂಪಾರ್ಟೆನ್ಸ್ ಆಫ್ ನರ್ಸಸ್ ಇನ್ ಮೆಡಿಸಿನ್, ಇಂಪಾರ್ಟೆನ್ಸ್ ಆಫ್ ಎನ್ವಿರಾನ್ಮೆಂಟ್ ಇನ್ ಹೆಲ್ತ್. ಸೊ ಎಲ್ಲಾ ಟಾಪಿಕ್ಸ್, ನ್ಯೂಟ್ರಿಷನ್ ಡಿಸಾರ್ಡರ್ಸ್, ಇಂಪಾರ್ಟೆನ್ಸ್ ಆಫ್ ಡಾಕ್ಟರ್ಸ್, ಫಿಸಿಯೋಥೆರಪಿ, ಸ್ಪೋರ್ಟ್ಸ್ ಮೆಡಿಸಿನ್, ಸ್ಪೋರ್ಟ್ಸ್ ಇಂಜುರೀಸ್. ಸೊ ಎಲ್ಲ ಅನಸ್ತೇಷಿಯಾ, ಸರ್ಜಿಕಲ್ ಎಲ್ಲ ಡಿಪಾರ್ಟ್ಮೆಂಟ್ ಇಮೇಜಸ್ ಹಿಂಗೆ ಸೆಲೆಕ್ಟ್ ಮಾಡಿ ಅಲಾಂಗ್ ವಿತ್ ಭ್ರೂಣ ಹತ್ಯೆ ತಡೆ ಕಾಯ್ದೆ, ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಪ್ರಿವೆನ್ಷನ್. ಸೊ ಫ್ರಮ್ ಸಿಲೆಬಸ್ ಟಿಲ್ ದ ಮೆಸೇಜ್ ಟು ಸೊಸೈಟಿ ಎಲ್ಲ ಇಮೇಜ್ ಕವರ್ ಮಾಡಿ. ದೀಪಕ್ ಚವ್ಹಾಣ್ ಅವರು ಹೇಳಿದ ಹಾಗೆ, ಡಾಕ್ಟರ್ ನಂದಿನಿ ಅವರು ಹೇಳಿದ ಹಾಗೆ ಇದೊಂದು ಮೆಡಿಕಲ್ ಇತಿಹಾಸದಲ್ಲಿ ನಾವು ಮಾಡ್ತಾ ಇರ್ತಕ್ಕಂಥ ದೊಡ್ಡ ಕೆಲಸ ಅಂತ ತಿಳ್ಕೊತೀವಿ. ಯಾಕಂತಂದ್ರೆ ರಂಗೋಲಿ ಥ್ರೂ ನಮ್ದು ಅನಾಟಮಿ ಇದು ಇರ್ಬೋದು, ಅಥವಾ ಮೆಡಿಸಿನ್ದು ಇರ್ಬೋದು, ಆಕ್ಸಿಡೆಂಟ್ ಇರ್ಬೋದು, ಭ್ರೂಣ ಹತ್ಯೆ ಇರ್ಬೋದು, ಇಂಥವು ಎಲ್ಲ ಏನು ಮಾಡ್ತೀವಿ ನಾವು ಡಿಫೆಕ್ಟ್ ಮಾಡ್ತೀವಿ. ಈಗಾಗಲೇ ಹೇಳಿದ ಪ್ರಕಾರ ಒಂದು 20 ಇಮೇಜ್ ಮಾಡಿ ನಾವು ನೋಡಿದೀವಿ. ಅದು ನಂದಿನಿ ಅವರ ಇನಿಷಿಯೇಷನ್ ಪ್ರಿನ್ಸಿಪಾಲ್ ಮುಂದೆ ತಗೊಂಡು ಒಂದು 20 ಇಮೇಜ್ ಮಾಡಿದಾಗ ನಮಗೆ ಇಷ್ಟು ಇದು ಅನಿಸ್ತು. ನಾವು ಬಯೋಕೆಮಿಸ್ಟ್ರಿ ಒಳಗೆ ಇದು ಇರ್ತಾವೆ, ಫಾರ್ಮುಲಾ ಇರ್ತಾವೆ, ಆಮೇಲೆ ಎಂಜೈಮ್ಸ್ ಇರ್ತಾವೆ, ಅಂಥದ್ದೆಲ್ಲ ಸ್ಟ್ರಕ್ಚರ್ ಹಾಕಿದ ಕೂಡಲೇ ನಮಗೆ ಇದರಲ್ಲಿ ಪೇಪರ್ ಮ್ಯಾಗ್ ಬಿಡಿಸೋದು ಭಾಳ ಕಷ್ಟ ಆಗ್ತಿತ್ತು. ಅಂಥದ್ದು ನಮ್ಮ ಸ್ಟೂಡೆಂಟ್ಸ್ ಏನು ಮಾಡಿದ್ರು, ರಂಗೋಲಿಯಲ್ಲಿ ಬಿಡಿಸಿ ತೋರಿಸಿದ್ರು. ಅವಾಗ ನಮಗೆ ಇನ್ಸ್ಪಿರೇಷನ್ ಬಂದು ಪ್ರಿನ್ಸಿಪಾಲ್ರು ಮತ್ತು ಅವ್ರ ಟೀಮ್ ಏನೈತಿ, ಸರ್ ಇದೊಂದು ದೊಡ್ಡ ಇದು ನಾವು ಮಾಡ್ತೀವಿ, 10,000 ಸ್ಕ್ವೇರ್ ಫುಟ್ಟು.
ಸುಮಾರು 1.5 ಕಿಲೋಮೀಟರ್ ಆಗ್ತದೆ ಅದೆಲ್ಲ. ಆಮೇಲೆ ಎಲ್ಲ ರೀತಿಯಿಂದ ಅನಾಟಮಿ ಹಿಡ್ಕೊಂಡು ಮೆಡಿಸಿನ್ವರೆಗೆ ಸರ್ಜರಿವರೆಗೆ ಜನರಲ್ ಪಬ್ಲಿಕ್ಕಿಗೆ ಒಂದು ಮೆಡಿಕಲ್ ಎಕ್ಸಿಬಿಷನ್ ಅಂತ ಮಾಡ್ತೀವಿ ನಾವು ಮೆಡಿಕಲ್ ಕಾಲೇಜಲ್ಲಿ. ಇದು ಒಂಥರ ರಂಗೋಲಿ ಮೆಡಿಕಲ್ ಎಕ್ಸಿಬಿಷನ್. ಒಂದು ನಿಮಗೆ ಕಿಡ್ನಿ ಬಗ್ಗೆ ಗೊತ್ತಾಗುತ್ತೆ, ಹೃದಯದ ಬಗ್ಗೆ ಗೊತ್ತಾಗುತ್ತೆ, ಲಿವರ್ ಬಗ್ಗೆ ಗೊತ್ತಾಗುತ್ತೆ, ಭ್ರೂಣ ಹತ್ಯೆ ಬಗ್ಗೆ ಎಷ್ಟೊಂದು ನೀವು ಪ್ರಶ್ನೆಯಲ್ಲಿ ಹೇಳ್ತಾ ಇರ್ತೀರಿ, ಅದರ ಏನು ಅಂತ ಹೇಳಿ ಅದು ಗೊತ್ತಾಗುತ್ತೆ. ಇದು ರಂಗೋಲಿ ಥ್ರೂ. ಈಗ ರಂಗೋಲಿ ಹಾಕೋದು ಎಷ್ಟು ಕಷ್ಟ ಅಂತ ಎಲ್ಲರಿಗೂ ಗೊತ್ತೈತೆ. ನಮ್ಮ ಮನೆಯಾಗ ಹೆಣ್ಮಕ್ಳು ಹಾಕ್ತಿರ್ತಾರೆ ಮುಂಜಾನೆ, ಒಂದು ಸಣ್ಣ ರಂಗೋಲಿ ಹಾಕೋದು ಕಷ್ಟ. ಅದು ಮೆಡಿಕಲ್ ಇಮೇಜಸ್ ಜನರಿಗೆ ತಿಳಿಯುವಂಗ ಹಾಕೋದು ಭಾಳ ಕಷ್ಟ. ಇಂಥ ಒಂದು ನಮ್ಮ ಪ್ರಿನ್ಸಿಪಾಲ್ ಏನೈತಿ, ಸರ್ ಮಾಡೇ ಮಾಡ್ತೀವಿ, ಒಂದು ಇದು ಮಾಡೋಣ. ಇದು 708 ಮೆಡಿಕಲ್ ಕಾಲೇಜ್ ಇದಾವೆ. ನನಗೆ ಏನೈತಿ, ನಾನು 45 ವರ್ಷ ಮೆಡಿಕಲ್ ಇದರಲ್ಲಿ ಇದ್ದೀನಿ. ನಾನೇನು ಇದು ಕೇಳಿಲ್ಲ, ಇದು ಫಸ್ಟ್ ಟೈಮ್ ಇವ್ರು ಹೇಳಿದ ತಕ್ಷಣ ಏನಾಯ್ತು, ಆಯ್ತು ಮಾಡ್ರಿ ನೋಡೋಣ, ಈ ಲೆಟರ್ ಸ್ಟಾರ್ಟ್ ಸಮ್ಮೇರ್. ಅದಕ್ಕೆ ಸರ್ ಅದ್ರ ಜೊತೆಗೆ ಲಿಮ್ಕಾ ಬುಕ್ ಇರ್ಬೋದು, ಇಂಡಿಯನ್ ರೆಕಾರ್ಡ್ಸ್ ಇರ್ಬೋದು, ಗಿನೀಸ್ ರೆಕಾರ್ಡ್ಸ್ ಇರ್ಬೋದು, ನಾವು ಅವ್ರಿಗೆ ಕರಿತೀವಿ ಮಾಡ್ತೀವಿ ಅಂತೇಳಿ. ಮತ್ತು ಮೊದಲ ಅವ್ರು ಕಳಿಸ್ಕೊಟ್ಟ ಕೂಡಲೇ ಅವ್ರು ಫಿಲ್ಟರ್ ಮಾಡ್ತಾರೆ, ಇದಕ್ಕೆ ರೆಕಾರ್ಡ್ ಐತಿ ಇಲ್ಲ ಅಂತೇಳಿ. ಅದನ್ನ ನೋಡಿಬಿಟ್ಟು ಅವ್ರು ಏನೈತಿ ಆಗ್ಬೋದು ಅಂತೇಳಿ. ಅಲ್ಲಿಂದ ಒಬ್ಬರು ಗಿನೀಸ್ ರೆಕಾರ್ಡ್ ಒಬ್ಬರು ಇದೂ ಬರ್ತಾರೆ ಇಲ್ಲಿ ನೋಡಕ್ಕೆ. ಆಕ್ಚುಲಿ ಅದು ಏನು ಮೊದಲು ಬಿಡಿಸಿ ತೋರಿಸೋದಲ್ಲ, ಈಗ ಅಲ್ಲೇ ಅವರು ಇವ್ರು ಹೇಳಿದ ಪ್ರಕಾರ ಒಬ್ರು HOD ಕೊಟ್ಟಿದ್ದಾರೆ, ಮೆಂಟರ್ ಕೊಟ್ಟಿದ್ದಾರೆ, 5 ಸ್ಟೂಡೆಂಟ್ಗಳಿಗೆ ಒಂದೊಂದು ನಾವು ಇದು ಕೊಟ್ಟಿದ್ವಿ, ಒಂದು ಪಿಕ್ಚರ್. ಅದನ್ನು ಮಾಡಿ ಅಷ್ಟೇ ಟೈಮ್ದಲ್ಲಿ ಮಾಡಿ ಅವ್ರು ನೋಡ್ತಾ ಇರ್ತಾರೆ. ದ್ರೋಣತ್ರು ಲೈವ್ ಯೂಟ್ಯೂಬ್ ಇರ್ತದೆ, ಎಲ್ಲಾನು ಹೋಗ್ತಾ ಇರ್ತದೆ. ಆಮೇಲೆ ನಾವು ಇದು ರಂಗೋಲಿ ಪರ್ಚೇಸ್ ಹಿಡ್ಕೊಂಡು ಅದನ್ನ ಪ್ಯಾಕಿಂಗ್ ಹೆಂಗ್ ಮಾಡ್ತೀವಿ, ಅದಕ್ಕೆ ಮಟೀರಿಯಲ್ ಏನ್ ಬೇಕು, ಇದನ್ನೆಲ್ಲಾನು ರೆಕಾರ್ಡ್ ಆಗಿದೆ. ಇವನ್ ಪರ್ಚೇಸ್ ಆದದ್ದು ರಿಸಿಪ್ಟ್ಸ್ ಕೂಡ ಇದೆ. ಯಾಕಂದ್ರೆ